ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡಿಬೇಕಂತ ಅನ್ನುವಂಥ ಒಂದು ಪರಂಪರೆಯನ್ನು ಮಾನ್ಯ ಯಡಿಯೂರಪ್ಪನವ್ರು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಆದರೆ ಉತ್ತರ ಕರ್ನಾಟಕ ಅಂತ ಹೇಳಿ ಏನು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಅಲ್ಲಿ ಚರ್ಚೆ ಆಗಬೇಕು. ಅದಕ್ಕೆ ಒಂದು 5-6 ಗಂಟೆ ಸಮಯ ಕೂಡ ವಿಧಾನ ಪರಿಷತ್ನಲ್ಲಿ ಸಿಕ್ಕಿಲ್ಲ. ಇದು ದುರ್ದೈವದ ಸಂಗತಿ. ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಕೂಡ ಉಲ್ಲೇಖ ಮಾಡಿದ್ದೀನಿ ಮತ್ತು ಎಲ್ಲರಿಗೆ ಹೇಳಿ ಬಯಸ್ತಾ ಇದ್ದೇನೆ ಏನಂತಂದರೆ, ಉತ್ತರ ಕರ್ನಾಟಕದ ವಿಷಯಗಳೇ ಬೇರೆ, ಅಂದರೆ ಕಿತ್ತೂರು ಕರ್ನಾಟಕದ ಸಮಸ್ಯೆಗಳೇ ಬೇರೆ. ಹಿಂದುಳಿಕೆಯನ್ನು ಎಲ್ಲರಿಗಿಂತ ಹೆಚ್ಚಿಗೆ ಇದ್ದಿದ್ದು ಕಲ್ಯಾಣ ಕರ್ನಾಟಕ. ಆದರೆ ಉತ್ತರ ಕರ್ನಾಟಕ ಅಂತ ಹೆಸರಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಲಾಭಗಳನ್ನು ಬೆಳಗಾವಿ, ಹುಬ್ಬಳ್ಳಿ ಅಥವಾ ಧಾರವಾಡ ಆ ಭಾಗದಲ್ಲಿ ತೆಗೆದುಕೊಡುವಂಥ ಒಂದು ಪ್ರಯತ್ನ ಏನು ಸತತವಾಗಿ ನಡೀತಾ ಇದೆ. ಈ ಕಾರಣಕ್ಕಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತ ಎರಡು ಬೇರೆ ಬೇರೆ ಹೆಸರನ್ನು ಕರಿಬೇಕು ಅಂತ ಒಂದು ವಿಚಾರವನ್ನು ಭಾಳ ಒತ್ತು ಕೊಟ್ಟು ನಾನು ಹೇಳಿದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಅಂತಂದರೆ 371J ಅಡಿಯಲ್ಲಿ ರೂಲ್ 10 ಬಹಳ ಸ್ಪಷ್ಟವಾಗಿ ಏನು ಹೇಳುತ್ತೆ, ದೇರ್ ಇಸ್ ನೋ ಫೈನಾನ್ಷಿಯಲ್ ಬ್ಯಾನ್ ಟು ಫಿಲ್ ಅಪ್ ದ ವೇಕೆನ್ಸೀಸ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್. ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಯಾವುದೂ ನಿರ್ಬಂಧವಿಲ್ಲ. ಇವತ್ತು SC/ST ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಯಾವ ರೀತಿ ಫೈನಾನ್ಷಿಯಲ್ ಬ್ಯಾನ್ ಇಲ್ಲ ಮತ್ತು ಬ್ಯಾಕ್ಲಾಗ್ ಅಂತ ತುಂಬಬೇಕಂತಿದ್ದಾರೆ, ಇಲ್ಲಿ ಕೂಡ ಯಾವುದೇ ಹುದ್ದೆಗಳನ್ನು ಅದು ಸರ್ಕಾರಿ ನೌಕರರಿರಲಿ ಅಥವಾ ಅನುದಾನಿತ ಶಾಲಾ ಕಾಲೇಜುಗಳಿರಲಿ ತುಂಬಬೇಕಂದ್ರೆ ಯಾವುದೂ ಫೈನಾನ್ಷಿಯಲ್ ಬ್ಯಾನ್ ಇಂಪೋಸ್ ಆಗಕೂಡದು ಅಂತ ಒಂದು ಹೇಳ್ತಾರೆ. ಆಮೇಲೆ ಗೆಸ್ಟ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡುವಂಥದ್ದಿದ್ರೂ ಕೂಡ ಗೆಸ್ಟ್ ಟೀಚರ್ ಅಪಾಯಿಂಟ್ಮೆಂಟ್ ಮಾಡಬೇಡಿ, ನೀವು ಔಟ್ಸೋರ್ಸ್ ಮಾಡೋದು ಗೆಸ್ಟ್ ಟೀಚರ್ ಮಾಡಬೇಡಿ, ಈ ಭಾಗದಲ್ಲಿ ಖಾಲಿ ಇದ್ದರೆ ನೀವು ಪರ್ಮನೆಂಟಾಗಿ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಆ ರೂಲ್ ಹೇಳುತ್ತೆ. ಅದನ್ನು ನಾನು ಒತ್ತು ಕೊಟ್ಟು ಹೇಳಿದ್ದೇನೆ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸಿದ್ದರಾಮಯ್ಯನವರೇ ಅಂತ ಭಾಳ ಒತ್ತಾಯ ಮಾಡಿ ನಾವು ಆ ಮಾತನ್ನು ಸರ್ಕಾರಕ್ಕೆ ಹೇಳಿ ಬಯಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಭಾಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ನಮ್ಮ ಭಾಗದ 7 ಮಂತ್ರಿಗಳು ಇದನ್ನೇ ನೀವು ನಿಮ್ಮ ಕ್ಯಾಬಿನೆಟಲ್ಲಿ ಒತ್ತು ಕೊಟ್ಟು ಇದನ್ನು ಮಾಡಿಸುವಂಥ ಕೆಲಸ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಇದ್ರ ಜೊತೆಗೆ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳುವಂಥದ್ದು ಒಳ ಮೀಸಲಾತಿಯ ಕಾರಣದಿಂದ ಎಷ್ಟು ವರ್ಷ ಅಂತ ಇನ್ನೂ ಮುಂದುವರ್ತೀರಿ, ಎಷ್ಟು ವರ್ಷ ಅಂತ ಹೀಗೆ ಮುಂದುವರ್ತೀರಿ, ಹಿಂದುಳಿಕೆಯನ್ನು ಹಾಗೆ ಮುಂದುವರ್ತೀರಿ. ಅನೇಕ ವಿಚಾರಗಳಿದ್ದಾವೆ. ನೀರಾವರಿ ವಿಚಾರದ ಬಗ್ಗೆ ಭೀಮಾದಲ್ಲಿ ಏನೇನು ನಡೀತಾ ಇರೋದು ಅಲ್ಲಿಯ ಒಂದು ತಜ್ಞರ ಒಂದು ಸಮಿತಿ ಮಾಡಿ ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿ ಸರ್ಕಾರ ಗಮನಕ್ಕೆ ತಗೊಳ್ಳೋಕೆ ತಯಾರಿಲ್ಲ. ಆ ವರದಿಯ ಮುಖಾಂತರ ನೀವು ಸೆಂಟ್ರಲ್ ವಾಟರ್ ಕಮಿಷನ್ಗೆ ಅಪ್ರೋಚ್ ಆದರೆ ಅನೇಕ ನಿರ್ಣಯಗಳು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಆ ನೀರಿಗೆ ಏನು ಹಿಡ್ಕೊಳ್ತಾರೆ, ಏನು ಸ್ಟೋರೇಜ್ ಟ್ಯಾಂಕ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ, ಅದು ಮಾಡಿಕೊಡೋದು, ಅದು ಮಾಡಿದರೂ ಕೂಡ ಅವ್ರು ಇಷ್ಟು ರಿಲೀಸ್ ಮಾಡಬೇಕು ಅಂತಂದು ಸಮಯ ಪ್ರಕಾರ ಅಂತಂದು ಆದೇಶ ಅವ್ರು ಮಾಡ್ತಾರೆ. ಆ ಆದೇಶದ ಮೇಲೆ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ದುರ್ದೈವ ಸಂಗತಿ ಅಂತಂದರೆ ಈ ಥರದ ವಿಚಾರ ಕೂಡ ಹೇಳಿದರೂ ಕೂಡ ಸರ್ಕಾರ ಗಮನಕ್ಕೆ ತೊಗೊಳ್ತಾ ಇಲ್ಲ, ಹೇಳುವಂಥ ಸಮಯ ಕೂಡ ಕಡಿಮೆ ಕೊಡ್ತಾರೆ. ಇದು ನಡೆದಂಥ ವಿಷಯ. ಇನ್ನೊಂದು ಏರ್ಪೋರ್ಟ್